ಮತ್ತೆ ನಿನ್ನೆ ರಜೆಗೆ ತಿರ್ಗೋಕೋ ಇಲ್ಯಾ? ಇಲ್ದ ಈ ಮಳೆಗೆ ಎಲ್ಲಿ ಹೋಗುದು? ನಾ ಮನೇಲೆ ಕೂಕಂಡ ನಮ್ಮ ಕಾಲೇಜ್ ಡೇ ಪ್ರೋಗ್ರಾಮ್ ಸಿಡಿ ಹಾಕೊಂಡು ಟಿವಿ ಕಂಡೆ. ಹಳಿದೆಲ್ಲ ನೆನಪಾಯ್ತು. ಹೌದಾ? ಕಾಲೇಜ್ ಡೇ ಮಾತ್ರ ಗಮ್ಮತ್ ಆಯ್ತಿತ್ತು. ಗಮ್ಮತ್ತಂತ ಗಳಪ ಆಶ ನಿರೂಪಣೆ ಮಾಡೋದು ಈ ಗುಂಬಳ ಮತ್ತೆ ಆ ಶೆಟ್ರ ಹೆಣ್ಣಲ್ಲ. ಆ ಹೆಣ್ಣಿದ್ ಪೂರ್ತಿ ಇಂಗ್ಲೀಷ್, ಇವನ್ 10 ಕುಂದಾಪುರ ಕನ್ನಡ. ಅವಳು ಎಂತದೋ ಹೇಳೋದು, ಇವ ಎಂತದೋ ಹೇಳೋದು, ಒಂದಕ್ಕೊಂದು ಸಂಬಂಧ ಇಲ್ಲ. ರಾಹುಲ್ ಗಾಂಧಿ ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗಳಿಗೆ ಭಾಷಣ ತಪ್ಪು ಟ್ರಾನ್ಸ್ಲೇಟ್ ಮಾಡ್ತಾರಲ್ಲ, ಹಂಗ ಆಯ್ದಿತ್ತು. ನಿರೂಪಣೆ ಮಾಡೋತಿ ಒಂದು ರಗಳಿ ಅಂದ್ರೆ ಆ ಮೈಕ್ ಮಾರ ಮತ್ತೆ ನಂಗೆ ಕೀ ಎಂಬುದು ಕಿಮಿ ಎಲ್ಲ ಉಯ್ಯವತ್ತು. ಹೌದಾ? ಮತ್ತೆ ಆ ಪ್ರಾರ್ಥನೆ ಕಾಣ ಅರ್ಧದಂಗೆ ನೆನ್ಪೋದಲ್ಲ ಹೆಣ್ಣಿಗೆ. ಅಲ್ಲ, ಕಷ್ಟದ ಪದ್ಯ ಯಾರು ಒಂದ್ ಲೆಕ್ಕ ಹೌದನ್ಕಂಬ. ಇದು ಗಜಮುಖನ ಗಣಪತಿ ಹೇಳೋಕ್ ಬರ್ದಿದ್ದ. ಮತ್ತು ಫಸ್ಟ್ ಇಯರ್ ಅವ್ರದ್ದು ಪುಣ್ಯಕೋಟಿ ನಾಟಕ ಗಮ್ಮತ್ತಿದ್ದಿತ್ತು. ಅವ ದನಿದ ಕಾಸ್ಟ್ಯೂಮ್ ತರ್ಕಾರೆ ಹೋರಿದ್ ಹಿಡ್ಕೊಂಬಂದಿದ್ದ. ನೆಗಡಿ ಸಾಕಾಯ್ತು. ಏ, ಅದ್ರಲ್ಲಿ ಕರು ಮಾಡೋದು ನಮ್ಮ ದರ್ಲಿ ಅಲ್ಲ? ಹೌದು ಮಾರ. ಅವ ಕರುದು ಮುಖವಾಡ ಹಾಯ್ಕಂಡು ಕಣ್ಣು ತೋರ್ದೆ ಸ್ಟೇಜಿಂದ ಕೆಳಕ್ಕೆ ಉಂಚಿ ಬಿದ್ದು ಒಳ್ಳೆ ಗೆಲ ಇದ್ದಿತ್ತು ಮಾತ್ರ. ಗಡ್ಜ ಅದಂದ್ರೆ ಪ್ರದೇಶದ ಪೇಂಟಿಂಗ್. ಗಂಡು ಸ್ಟೇಜ್ ಮೇಲೆ ಬಂದು ಎರಡು ಕೈಯಂಗ ರಪ ಅಂತ ಮಾಡದಪ್ಪ. ಎಂತಂತೇಳಿ ಗೊತ್ತಿಲ್ಲ. ಕಡಿ ಉಲ್ಟಾ ತಿರ್ಸ್ರ ಗಣಪತಿ. ನಮ್ಗೆ ಸರ್ತ ಹಿಡ್ಕೊಂಡೇ ಬಿಡ್ಸಕ್ ಬತ್ತಿಲ್ಲ ಮರ, ಆಗೊಂಡು ಉಲ್ಟಾ ಬಿಡ್ಸಿತ್ತು. ಮತ್ತೆ ನಮ್ಮ ಸೀನಿಯರ್ಸ್ ಮನೀಷಿದ್ ಗಮ್ಮತ್ತಲ್ಲ, ಅವ್ರದ್ದು ಡ್ಯಾನ್ಸ್ ಇದ್ದದ್ದು 7 ಗಂಟೆಗೆ. ಒಂದು ಬೆಳಗತ್ತ 11 ಗಂಟೆ ಕಪ್ಪು ಕನ್ನಡಕ ಹಾಕೊಂಡು ಊರಿಡೀ ಬೆಳೀತಿದ್ದು. ಅವ್ರೊಂದು 10 ಜನ ಎಲ್ಲ ಬಿಳಿ ಅಂಗಿ, ಕಪ್ಪು ಪೆನ್ಸಿಲ್ ಪ್ಯಾಂಟ್, ಸಣ್ಣ ಟೈ, ಕಪ್ಪು ಕನ್ನಡಕ, ಬಿಳಿ ಶೂ, ಚೂಂಪು ಸ್ಪೈಕ್. ಡ್ಯಾನ್ಸ್ ಮಾಡೋರ ಸಪ್ಲೈಯರ ಗೊತ್ತಾತಿರಲ್ಲ.